ಇವತ್ತು ನಾನು ಚಪಾತಿಗೆ ಪೂರಿಗೆ ಎಲ್ಲ ಸೈಡ್ ಡಿಶ್ಶಿಗೆ ಸಖತ್ತಾಗಿರುವಂತಹ ಒಂದು ಗ್ರೇವಿಯೊಂದಿಗೆ ಬಂದಿದ್ದೇನೆ. ಅದೇ ಅವರೆಕಾಳಿನ ಮಸಾಲ ಗ್ರೇವಿ ತುಂಬ ಚೆನ್ನಾಗಿರ್ತದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡುವ. ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಅವರೆಕಾಳನ್ನೆಲ್ಲ ಬಿಡಿಸಿ ಇಟ್ಕೊಳ್ಬೇಕು. ಇದು ಬೇಗನೆ ಮಾಡ್ಕೊಳ್ಬೋದು ಬೆಳಿಗ್ಗೆ, ಆದರೆ ಅವರೆಕಾಳನ್ನು ಒಂದು ಬಿಡಿಸಿ ಇಟ್ಕೊಳ್ಳೋದನ್ನು ಮೊದಲೇ ಮಾಡಿ ಇಟ್ಕೊಂಡ್ರೆ ಆಮೇಲೆ ತುಂಬಾ ಈಸಿ ಮಾಡಲಿಕ್ಕೆ. ಅವರೆಕಾಳನ್ನು ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೊಳ್ತಾ ಇದ್ದೇನೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ಕೆಲವೇ ಇಂಗ್ರೀಡಿಯೆಂಟ್ಸು, ಒಂದು ಸಣ್ಣ ತುಂಡು ದಾಲ್ಚಿನ್ನಿ ಚಕ್ಕೆ, ಸ್ವಲ್ಪ ಜೀರಿಗೆ, ಹಾಗೆಯೇ ಒಣಮೆಣಸು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 3 ಮೆಣಸು ಹಾಕಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಿದ್ದರೆ ನೀವು ಮಾಡುವ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಜಾಸ್ತಿ ಮೆಣಸನ್ನು ಹಾಕ್ಕೊಳ್ಬೋದು. ಇದು ಫ್ರೈ ಆದಮೇಲೆ ನಾವು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ, ತುಂಬ ಬೇಕು ಅಂತೆಲ್ಲ, ಒಂದು ಅರ್ಧ ಕಡಿಯಷ್ಟು, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಒಂದು ಟೊಮೆಟೊ, 4 ಎಸಳಿನಷ್ಟು ಬೆಳ್ಳುಳ್ಳಿನ ಹಾಕಿದ್ದು. ಆಮೇಲೆ ನಾವು ಫ್ರೈ ಮಾಡಿದ್ದೇವಲ್ಲ ಮಸಾಲೆ, ಇದನ್ನೆಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದು. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದು. ನೋಡಿ, ಈಗ ಮಸಾಲೆ ರುಬ್ಬಿ ಆಯಿತು. ಕಲರ್ ಹೇಗೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದಕ್ಕೆ ಜೀರಿಗೆ ಸಹ ಹಾಕಿರ್ತೇವಲ್ಲ, ಅದರ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ. ಹಾಗೆ ಬೆಳ್ಳುಳ್ಳಿ, ಶುಂಠಿ ಎಲ್ಲವೂ ಕೂಡ. ಹಾಗೆ ಒಂದು ಪಾನ್ ತಗೊಂಡು ಈಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋದು. ಈಗ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ, ಅದೇ ಸಾಕಾಗುತ್ತೆ ಎಲ್ಲದಕ್ಕೂ ಕೂಡ. ಈ ಎಣ್ಣೆಗೆ ನಾನಿಲ್ಲಿ ಒಂದು ದೊಡ್ಡ ನೀರುಳ್ಳಿಯನ್ನು ಹೆಚ್ಚಿ ಇಟ್ಕೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಈ ನೀರುಳ್ಳಿ ಜೊತೆಗೆ ಬೇಕಾದರೆ ಒಂದು ಹಸಿಮೆಣಸನ್ನು ಹಾಕ್ಕೊಳ್ಳಿ. ಒಣಮೆಣಸು ಹಾಕಿದ್ದು ಸಾಕು, ಖಾರ ಜಾಸ್ತಿ ಬೇಡ ಅಂತಿದ್ದರೆ ಹಸಿಮೆಣಸು ಹಾಕದೇ ಇದ್ದರೂ ಪರವಾಗಿಲ್ಲ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಿಮಗಿಲ್ಲಿ ಆಯಿಲ್ ಸ್ವಲ್ಪ ಜಾಸ್ತಿ ಆಯಿತು ಅಂತಿದ್ರೆ, ಎಣ್ಣೆ ಜಾಸ್ತಿ ಅಂತ ಹಾಕದೇ ಇರ್ಬೋದು. ಸ್ವಲ್ಪ ಎಣ್ಣೆಯಲ್ಲಿ ಕೂಡ ಮಾಡಿದರೆ ಏನೂ ತೊಂದರೆ ಇಲ್ಲ, ರುಚಿ ಆಗ್ತದೆ. ಸ್ವಲ್ಪ ಅರಸಿನ ಹುಡಿ, ಹಾಗೆ ಮೆಣಸಿನ ಹುಡಿ, ಆಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನೀಗ ನೀರುಳ್ಳಿಗೆ ಹಾಕ್ಕೊಂಡಿದ್ದೇನೆ. ಯಾಕೆಂದರೆ ನೀರುಳ್ಳಿಗೆ ಉಪ್ಪು ಹಾಕಿದರೆ ಅದು ಬೇಗನೆ ಬೇಯ್ತದೆ, ಅದಕ್ಕೋಸ್ಕರ. ಈಗ ಉಪ್ಪು ಹಾಕಿದ ಕಾರಣ ಮತ್ತೆ ಬೇಕು ಅಂತಾದರೆ ಮಾತ್ರ ಉಪ್ಪು ಹಾಕಿದರೆ ಆಯಿತು. ಇದೇ ಸಾಕು ಅಂತ ನೋಡಿ. ಅರಸಿನ ಹುಡಿ, ಮೆಣಸಿನ ಹುಡಿ ಎಲ್ಲ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಯಿತು. ಆಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಮಸಾಲೆನ ಹಾಕಿ ಬೇಯಿಸ್ಕೊಳ್ಳೋದು. ಮಸಾಲೆಯಲ್ಲಿ ಬೆಳ್ಳುಳ್ಳಿ ಎಲ್ಲ ಇದೆ, ಶುಂಠಿ ಇದೆ, ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು ಅದರದ್ದು. ತೆಂಗಿನಕಾಯಿ ತುರಿ, ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 2ರಿಂದ 3 ನಿಮಿಷದಷ್ಟು ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಹಾಗೆ ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ಗ್ರೇವಿ ತುಂಬ ದಪ್ಪ ಇದೆ ಅಲ್ವಾ, ಅದಕ್ಕೋಸ್ಕರ. ಈಗ ಇದು ಚೆನ್ನಾಗಿ ಬೇಯಬೇಕು. ಸಣ್ಣ ಉರಿಯಲ್ಲಿ ಒಂದು 3 ನಿಮಿಷದಷ್ಟು ಹೊತ್ತು ಮುಚ್ಚಿ ಬೇಯಿಸಿಕೊಳ್ಳುವ. ಈಗ ನೋಡಿ, 3 ನಿಮಿಷದ ನಂತರ ಎಲ್ಲವೂ ನೀರು ಸ್ವಲ್ಪ ಆರಿದೆ, ಹಾಗೆ ಇದು ಮಸಾಲೆ ಎಲ್ಲ ಬೆಂದಿದೆ. ಘಮ ಘಮ ಅಂತೇಳಿ ಪರಿಮಳ ಸಹ ಬರ್ತಾ ಉಂಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸ್ಟೇಜಲ್ಲಿ ನಾವೀಗ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇವಲ್ಲ ಅವರೆಕಾಳನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವಂಥದ್ದು. ಅವರೆಕಾಳಿಗೆ ಕೂಡ ನೀವು ಬೇಯುವಾಗ ಬೇಕಾದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೋದು. ನಾನು ಹಾಗೇ ಬೇಯಿಸಿದ್ದೆ. ಈಗ ಇನ್ನು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಬೇಕು. ಯಾಕೆಂದರೆ ಅವರೆಕಾಳು ಮಸಾಲೆನೆಲ್ಲ ಹೀರ್ಕೊಳ್ಬೇಕಲ್ಲ, ಅದಕ್ಕೋಸ್ಕರ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋದು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿಕ್ಕಿದೆ. ನಾನೊಂದು ಅರ್ಧ ಚಮಚ ಹಾಕಿದ್ದು, ಅದು ರುಚಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ, ಅದಕ್ಕೋಸ್ಕರ. ಹಾಗೆ ಬೆಲ್ಲವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದು 2 ನಿಮಿಷ ಕುದಿಸ್ಕೊಳ್ಬೇಕು. ಅಲ್ಲಿಗೆ ನಮ್ಮ ಸೂಪರಾದ ಟೇಸ್ಟಿಯಾದ ಅವರೆಕಾಳಿನ ಗ್ರೇವಿ ರೆಡಿ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆಯೇ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈಗ ಗ್ರೇವಿಯನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಂಡೆ. ಇದನ್ನು ಚಪಾತಿ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು, ಗಡಿಬಿಡಿ ಟೈಮಲ್ಲಿ ಎಲ್ಲ ಕೂಡ ನಾವು ಮಾಡ್ಕೊಳ್ಬೋದು. ಇದನ್ನು ನಾನು ಚಪಾತಿ ಜೊತೆ ತಿಂದೆ, ಸಖತ್ತಾಗಿತ್ತು ರುಚಿ.
ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ರುಚಿ ರುಚಿಯಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.